ಈ ಕಾಲೇಜಿನ ವಿದ್ಯಾರ್ಥಿಗಳು ಒಂದೇ ಮಾತರಮನ್ನು ಆಡಿದ್ದನ್ನು ನೋಡಿದಾಗ ಸಹಜವಾಗಿ ನಮ್ಮೆಲ್ಲರಿಗೂ ಕೂಡ ಒಂದು ರೋಮಾಂಚನ ಆಯಿತು. 150 ವರ್ಷವನ್ನು ಒಂದೇ ಮಾತರಂ ಪೂರೈಸಿದಂಥ ಹಿನ್ನೆಲೆಯಲ್ಲಿ ಕ್ರಿಯೇಟಿವ್ ಕಾಲೇಜಿನ ವಿದ್ಯಾರ್ಥಿಗಳು ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಇವತ್ತು ನೀವೆಲ್ಲರೂ ಕೂಡ ಮಾಡಿದಿರಿ. ವಿದ್ಯಾಸಂಸ್ಥೆಗಳು ಕೇವಲ ಜ್ಞಾನಾರ್ಜನೆಯ ಕೇಂದ್ರಗಳಷ್ಟೇ ಅಲ್ಲ. ಕೇವಲ ಜ್ಞಾನಾರ್ಜನೆಯನ್ನು ಪಡೆಯೋದು ಅಂತ ಆದರೆ ಭಾರತ ಇಷ್ಟು ವರ್ಷಗಳ ಕಾಲ ಸುದೀರ್ಘವಾಗಿ ಸಾಗಿ ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಜ್ಞಾನಾರ್ಜನೆಯ ಜೊತೆಯಲ್ಲಿ ವ್ಯಕ್ತಿತ್ವ ನಿರ್ಮಾಣ ಆಗಬೇಕು, ರಾಷ್ಟ್ರೀಯತೆಯ ಪರಿಕಲ್ಪನೆಗಳು ಬರಬೇಕು ಅನ್ನುವಂಥದ್ದನ್ನು ನಮ್ಮ ಪೂರ್ವಜರು ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮೆಲ್ಲರಿಗೂ ಕೂಡ ನಿರಂತರವಾಗಿ ಹೇಳಿಕೊಟ್ಟಿದ್ರು. ಬಹುಶಃ ಆ ಕಾರ್ಯವನ್ನು ಕ್ರಿಯೇಟಿವ್ ಕಾಲೇಜ್ ಇವತ್ತು ಅತ್ಯಂತ ಅಚ್ಚುಕಟ್ಟಾಗಿ ಇವತ್ತು ಮಾಡಿದೆ ಅಂತ ನಾನು ಅಂದ್ಕೊಳ್ತೇನೆ. ಒಂದು ಕಟ್ಟಡಕ್ಕೆ ಸಿಂಧೂರ ಅನ್ನುವಂಥ ಹೆಸರನ್ನು ಇಡೋದ್ರ ಮುಖಾಂತರ ಇಡೀ ದೇಶದ ಜನ ಆಪರೇಷನ್ ಸಿಂಧೂರ ಅಂತ ಆದಾಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರಾಷ್ಟ್ರೀಯ ಮನೋಭಾವನೆಯೊಂದಿಗೆ ದೇಶದ ಜನ ನಾವೆಲ್ಲರೂ ಕೂಡ ಒಂದು ಅನ್ನುವಂಥ ಭಾವನೆ ಆ ಸಿಂಧೂರ್ ಆಪರೇಷನ್ ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ನಡುವೆ ನಿರ್ಮಾಣ ಆಗಿತ್ತು. ಅದನ್ನು ಇವತ್ತು ಕಾಲೇಜು ಕಟ್ಟಡದಕ್ಕನ್ನ ಹೆಸರನ್ನು ಇಡೋದ್ರ ಮುಖಾಂತರ ಮತ್ತೊಮ್ಮೆ ರಾಷ್ಟ್ರೀಯತೆಯನ್ನು ನೆನಪು ಮಾಡುವಂಥ ಒಂದು ಒಳ್ಳೆಯ ಕಾರ್ಯವನ್ನು ಕಾಲೇಜಿನ ನಿರ್ದೇಶಕರುಗಳು ಇವತ್ತು ಮಾಡಿದ್ದಾರೆ. ನಾನು ಶಾಸಕನಾಗಿ ಆ 7 ಜನ ನಿರ್ದೇಶಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಂದು ವಿದ್ಯಾಸಂಸ್ಥೆ ಈ ರೀತಿಯಾದಂಥ ಕಾರ್ಯವನ್ನು ಇವತ್ತು ಮಾಡಬೇಕು. ಕೇವಲ ಅಂಕಪಟ್ಟಿ, ಪರೀಕ್ಷೆ, ಎಕ್ಸಾಮು ಇಷ್ಟಕ್ಕೆ ಮಾತ್ರ ವಿದ್ಯಾಸಂಸ್ಥೆಗಳು ಸೀಮಿತ ಆಗಬಾರ್ದು. ಇವತ್ತು ಆ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜವಾಬ್ದಾರಿಗಳನ್ನು, ರಾಷ್ಟ್ರೀಯತೆಯ ಭಾವನೆಗಳನ್ನು, ವ್ಯಕ್ತಿತ್ವವನ್ನು ಅರಳಿಸುವಂಥ ಸಾಕಷ್ಟು ಕಾರ್ಯಗಳನ್ನು ಈ ವಿದ್ಯಾಸಂಸ್ಥೆ ಇವತ್ತು ನಿರಂತರವಾಗಿ ಮಾಡ್ತಾ ಬಂದಿದೆ. ಪುಸ್ತಕ ಮನೆ ಎನ್ನುವಂಥದ್ದು ವಿಶೇಷವಾದಂಥ ಪರಿಕಲ್ಪನೆ ಈ ಕಾಲೇಜಿದೆ. ಆ ಕಾರಣಕ್ಕೆ ಪುಸ್ತಕವನ್ನು ಓದುವಂಥ ಹವ್ಯಾಸಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ತಾಲೂಕಿನಾದ್ಯಂತ ಕ್ರಿಯೇಟಿವ್ ಕಾಲೇಜಿನ ಪುಸ್ತಕ ಮನೆಯ ಕಾರಣಕ್ಕೋಸ್ಕರ ಆಗಿದೆ ಅನ್ನೋದನ್ನು ಕೂಡ ನಾವೆಲ್ಲರೂ ಕೂಡ ಇವತ್ತು ಒಪ್ಕೊಳ್ತಾ ಇದ್ದೇವೆ. ನಾನು ನೋಡ್ತಾ ಇದ್ದೆ 3 ನಿಮಿಷದ ನಿಮ್ಮ ಸಾಂಗನ್ನು ಬಿಡುಗಡೆ ಮಾಡಿದಾಗ ನಿಮ್ಮ ಹಾಸ್ಟೆಲಿನ ಕಟ್ಟಡಗಳು ಬಂದಾಗ ವಿದ್ಯಾರ್ಥಿಗಳು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಘೋಷಣೆಯನ್ನು ಕೂಗ್ತಾ ಇದ್ರು ಅಂತ ನೋಡ್ತಾ ಇದ್ದೆ. ನಾವಿರುವಂಥ ಜಾಗ, ನಾವಿರುವಂಥ ಕ್ಯಾಂಪಸ್ಸಿನ ಹೆಸರುಗಳು ಬಂದಾಗ ಸಹಜವಾಗಿ ನಮಗೆ ಸಂತೋಷ ಆಗುತ್ತೆ. ಅದೇ ರೀತಿ ಭಾರತ ಅಂತ ಬಂದಾಗಲೂ ಕೂಡ ನಮಗೆ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಸ್ವಾಭಿಮಾನಗಳು ನಿರ್ಮಾಣ ಆಗಬೇಕು. ಇವತ್ತು ಯುವ ಸಮುದಾಯದಲ್ಲಿ ಅದನ್ನೇ ನಾವು ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ನಮ್ಮ ಕಾಲೇಜಿನ ಯಾವುದೋ ತಂಡ ಕ್ರೀಡೆಯಲ್ಲಿ ಗೆದ್ದಾಗ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಸಂಭ್ರಮಿಸ್ತೇವೋ, ಭಾರತವೂ ಕೂಡ ಗೆದ್ದಾಗ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ನಾವು ಸಂಭ್ರಮಿಸಬೇಕಾಗುತ್ತೆ. ನಾವು ಇವತ್ತು ಆ ಸಿಂಧೂರದ ವಿಡಿಯೋವನ್ನು ನೋಡಿದಾಗ ಅತ್ಯಂತ ಭಾವನಾತ್ಮಕವಾಗಿ ಮೂಡಿ ಬಂದಂಥ ಒಂದು ವಿಡಿಯೋ ಅದು. ಭಯೋತ್ಪಾದಕರು ನಮ್ಮ ಜನರನ್ನ ಗುಂಡಿಟ್ಟು ಕೊಂದಾಗ ಎಷ್ಟು ನೋವಾಗಿತ್ತು. ಅದೇ ಆಪರೇಷನ್ ಸಿಂಧೂರವನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಈ ದೇಶದ ಸೈನಿಕರು ಮಾಡಿದಾಗ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಶೌರ್ಯದ ಪ್ರತೀಕವೂ ಕೂಡ ನಮ್ಮ ಕಣ್ಮುಂದೆ ಆಗಿದೆ ಅನ್ನೋದನ್ನು ನಾವು ಯಾವತ್ತೂ ಕೂಡ ಮರಿಲಿಕ್ಕಿಲ್ಲ. ಇವತ್ತು ಭಾರತ 10 ವರ್ಷಗಳ ಹಿಂದೆ, 20 ವರ್ಷಗಳ ಹಿಂದಿನ ಭಾರತ ಅಲ್ಲ. ಭಾರತ ಇವತ್ತು ಬದಲಾಗಿದೆ. ಜಗತ್ತಿನ ಕಣ್ಣನ್ನು ತೆರೆಸುವಂಥ ಸಾಧನೆಗಳನ್ನು ನಮ್ಮ ಯುವಕರು ಇವತ್ತು ಮಾಡ್ತಾ ಇದ್ದಾರೆ. ಜಗತ್ತಿನ ಯಾವುದೇ ರಾಷ್ಟ್ರಗಳು ಭಾರತವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಭಾರತ ಇವತ್ತು ಬೆಳಿಲಿಕ್ಕೆ ಪ್ರಾರಂಭ ಆಗಿದೆ. ಜಗತ್ತಿನ 3ನೇ ಆರ್ಥಿಕ ಶಕ್ತಿಯಾಗಿ ಭಾರತ ಬೆಳೆಯುತ್ತೆ ಎನ್ನುವಂಥ ಪರಿಕಲ್ಪನೆಗಳು ಕಣ್ಮುಂದೆ ಬರಲಿಕ್ಕೆ ಪ್ರಾರಂಭ ಆಗಿದೆ. ಇಂಥ ಸಂದರ್ಭದಲ್ಲಿ ಭವಿಷ್ಯದ ಭಾರತದ ವಿದ್ಯಾರ್ಥಿಗಳು ನಾವೆಲ್ಲರೂ ಕೂಡ PUCಯಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳು ಮುಂದಿನ 30 ವರ್ಷ 40 ವರ್ಷಗಳ ಕಾಲ ಈ ದೇಶವನ್ನು ಮುನ್ನಡೆಸುವಂಥ ಯುವ ಸಮುದಾಯದವರು ನಾವೆಲ್ಲರೂ ಕೂಡ ಇವತ್ತು ಕೂತಿದ್ದೇವೆ. ಹಾಗಾಗಿ ಭವಿಷ್ಯದ ಭಾರತ ಯಾವ ರೀತಿ ಇರಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಕಣ್ಮುಂದೆ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಇವತ್ತು ಕೆಲಸವನ್ನು ಮಾಡಬೇಕಾಗಿದೆ. ಕ್ರಿಯೇಟಿವ್ ಕಾಲೇಜು ನಮಗೆ ಆ ರೀತಿ ಬೇಕಾದಂಥ ಒಂದು ಒಳ್ಳೆಯ ಅಡಿಪಾಯವನ್ನು ಇವತ್ತು ಹಾಕ್ಕೊಟ್ಟಿದೆ. ಅವತ್ತು ಬಂಗಾಲವನ್ನು ವಿಭಜನೆ ಮಾಡಿದಾಗ ಒಂದೇ ಮಾತರಂ ಗೀತೆಯನ್ನು ಹೇಳ್ತಾ ಸ್ವಾತಂತ್ರ್ಯ ಹೋರಾಟಕ್ಕೆ ಕಾಲೇಜಿನ ವಿದ್ಯಾರ್ಥಿಗಳೇ ಧುಮುಕಿದ್ದು. ಕಾಲೇಜಿನ ವಿದ್ಯಾರ್ಥಿಗಳು ಒಂದೇ ಮಾತರಮನ್ನು ಹೇಳ್ತಾ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿದ್ರಿಂದ
ಸ್ವಾತಂತ್ರ್ಯ ಹೋರಾಟ ಬಹಳ ದೊಡ್ಡ ಪ್ರಮಾಣದ ವೇಗವನ್ನು ತೆಗೆದುಕೊಂಡಿದ್ದು ನಮಗೆ ಗೊತ್ತಿದೆ. ಭಾರತ ಬಿಟ್ಟು ತೊಲಗಿ ಎನ್ನುವಂತ ಚಳುವಳಿಯನ್ನ ಗಾಂಧೀಜಿಯವರು ಮಾಡಿದಾಗ ಆ ಚಳುವಳಿಗೆ ದೊಡ್ಡ ಸಹಕಾರವನ್ನು ಯಾರು ಕೊಟ್ಟಿದ್ದು ಅಂತ ಕೇಳಿದ್ರೆ ಕಾಲೇಜಿನ ಯುವ ಸಮುದಾಯವೇ ಕೊಟ್ಟಿದ್ದು. ಇವತ್ತು ಮತ್ತೊಮ್ಮೆ ಭಾರತ ಬದಲಾವಣೆಯನ್ನು ಬಯಸ್ತಾ ಇದೆ. ದೊಡ್ಡ ಪ್ರಮಾಣದಲ್ಲಿ ಜಗತ್ತಿನಲ್ಲಿ ವಿಶ್ವಗುರುವಾಗಿ ಭಾರತ ನಿಲ್ಲಬೇಕು ಅನ್ನುವಂತ ಪರಿಕಲ್ಪನೆಯನ್ನ ಪ್ರಧಾನಮಂತ್ರಿಗಳು ಕೊಡ್ತಾ ಇರುವಂತ ಸಂದರ್ಭದಲ್ಲಿ ಕಾಲೇಜಿನ ಯುವ ಸಮುದಾಯ ಇದನ್ನು ಸ್ವೀಕರಿಸಿ ನಾನು ಮುಂದಿನ ದಿನಗಳಲ್ಲಿ ನನ್ನ ಊರನ್ನ ಮುನ್ನಡೆಸ್ತೇನೆ, ಭಾರತವನ್ನ ಮುನ್ನಡೆಸ್ತೇನೆ ಎನ್ನುವಂತ ಸವಾಲನ್ನ ಇವತ್ತಿನ ವಿದ್ಯಾರ್ಥಿ ಸಮುದಾಯ ಸ್ವೀಕರಿಸಬೇಕು. ಅದಕ್ಕೊಂದು ಒಳ್ಳೆಯ ಅಡಿಪಾಯವನ್ನ ಕ್ರಿಯೇಟಿವ್ ಕಾಲೇಜು ನಮಗೆ ಇವತ್ತು ಹಾಕೊಟ್ಟಿದೆ ಅಂತ ನಾನು ಅನ್ಕೊಳ್ತೇನೆ. ಕ್ರಿಯೇಟಿವ್ ಕಾಲೇಜಿನ ಹತ್ತಾರು ಸಾಧನೆಗಳು ನಮ್ಮ ಕಣ್ಮುಂದೆ ಇದ್ದೇ ಇದೆ. ನಾನು ಪ್ರತಿ ವರ್ಷವೂ ಕೂಡ ಈ ಕಾಲೇಜಿನ ಆವಿರ್ಭಾವ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೇನೆ. ಪ್ರತಿ ವರ್ಷವೂ ಕೂಡ ಒಂದು ಹೊಸ ರೂಪದಂತ ಕಾರ್ಯಕ್ರಮಗಳನ್ನು ನೀವು ಮಾಡ್ತಾ ವಿದ್ಯಾರ್ಥಿಗಳನ್ನ ಭಾವನೆಗಳನ್ನು ಅರಳಿಸುವಂತ ಒಳ್ಳೆಯ ಕಾರ್ಯವನ್ನ ಕ್ರಿಯೇಟಿವ್ ಕಾಲೇಜಿನ ಎಲ್ಲ ಅಧ್ಯಾಪಕರ ತಂಡ ಇವತ್ತು ಮಾಡ್ತಾ ಇದೆ. ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರುವಂತ ನೀವುಗಳೇ ಇವತ್ತು ಧನ್ಯರು ಅಂತ ನಾನು ಅನ್ಕೊಳ್ತೇನೆ. ಈ ಕಾಲೇಜಿನಲ್ಲಿ ಕಲಿಯುವಂತ ಒಳ್ಳೆಯ ಸಂಗತಿಗಳನ್ನು ಇಟ್ಟುಕೊಂಡು ಸಮಾಜವನ್ನು ನಿರ್ಮಾಣ ಮಾಡುವಂತ ಕಾರ್ಯವನ್ನ ನಾವೆಲ್ಲರೂ ಕೂಡ ಒಟ್ಟಾಗಿ ನಿರ್ಮಾಣ ಮಾಡೋಣ. ಸಾಂಸ್ಕೃತಿಕ ಭಾರತದ ಕಡೆಗೆ ರಾಷ್ಟ್ರೀಯತೆಯನ್ನ ಕಣ್ಮುಂದೆ ಇಟ್ಟುಕೊಂಡು ಕೆಲಸವನ್ನ ಮಾಡುವಂತ ಕಾರ್ಯವನ್ನ ನಾವೆಲ್ಲ ವಿದ್ಯಾರ್ಥಿಗಳು ಮಾಡೋಣ ಅನ್ನುವಂತ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡಿ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನು ಮಾಡಿದಂಥ ಕಾಲೇಜಿನ ಆಡಳಿತ ಮಂಡಳಿಗೆ ನಾನು ಮತ್ತೆ ಧನ್ಯವಾದಗಳನ್ನು ಹೇಳ್ತೇನೆ. ನಮಸ್ಕಾರ.